Hi children, welcome to the last video of chemical reactions and equations. As I told, part 3 is the last video. Yes, part 3 is the last video of detailed explanation. Today I will come with a notes, okay? And are you thinking I want this is in PDF form antandre? Please check our Telegram group as we are uploaded the notes of this chapter in PDF forms and take a Xerox of that also. Okay, first of all, chemical reactions and equations anta bandaga 4 to 5 questions anna ನಾವು ಅಂದ್ರೆ 4 to 5 marks ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಬೋರ್ಡ್ ಎಕ್ಸಾಮ್ಸ್ಗೆ. ಕರೆಕ್ಟಾ? ಬೋರ್ಡ್ ಎಕ್ಸಾಮ್ಗೆ 4 to 5 ಕ್ವೆಶನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಅದು ಈ ಒಂದು ವಿಡಿಯೋದಲ್ಲೇ ಬಂದಿರುತ್ತೆ. ಆ ಕ್ವೆಶನ್ಸ್ ಈ ಒಂದು ವಿಡಿಯೋದಲ್ಲೇ ಇರುತ್ತೆ. ಓಕೆನಾ? ಫಸ್ಟ್ ಆಫ್ ಆಲ್ ಯಾವ್ಯಾವ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೇಳಬಹುದು ಅನ್ನೋದು ನಾನು ನಿಮಗೆ ಮೊದಲೇ ಹೇಳ್ತೀನಿ. ಕ್ವೆಶನ್ಸನ್ನು ಡಿಸ್ಕಸ್ ಮಾಡ್ತಾ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆನಾ? ಫಸ್ಟ್ ಆಫ್ ಆಲ್, if you are new to this channel, please like and subscribe and share with your friends and make use of these videos. Okay, let's start the video without wasting any time. The first question is like this: why should a magnesium ribbon can be cleaned before burning in air? ನಾನು ಇದು ಮಾಡಿರಲಿಲ್ಲ. ಯಾಕೆ ಅಂತ ಅಂದರೆ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ದಟ್ ವೈ ಕ್ವೆಶನ್ ಆನ್ಸರ್ಸನ್ನು ಡಿಸ್ಕಸ್ ಮಾಡಬೇಕಾದ್ರೆ ಮಾಡೋಣ ಅಂತ ಹೇಳಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಆ್ಯಂಡ್ 95% ಕೇಳುವಂಥ ಚಾನ್ಸಸ್ ಈ ಕ್ವೆಶನ್ಸಲ್ಲಿ ಇರುತ್ತೆ. ಓಕೆನಾ? ನಾನು ಹೇಳ್ತೀನಿ ಯಾವ್ಯಾವ ಕ್ವೆಶನ್ಸ್ ಇಂಪಾರ್ಟೆಂಟ್ ಅಂತೀನಿ. ಫಾರ್ ದಟ್ ಯು ವಾಂಟ್ ಟು ಕಾನ್ಸಂಟ್ರೇಟ್ ಮೋರ್. ಅದಕ್ಕೆ ಕಾನ್ಸಂಟ್ರೇಟನ್ನು ಜಾಸ್ತಿ ಮಾಡಬೇಕಾಗತ್ತೆ. ಓಕೆ, ಫಸ್ಟ್ ಆಫ್ ಆಲ್ ದಿಸ್ ಕ್ವೆಶನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ವೈ ಶುಡ್ ಅ ಮೆಗ್ನೀಷಿಯಮ್ ರಿಬ್ಬನನ್ನು ಏರ್ ಜೊತೆ ಬರ್ನ್ ಮಾಡಬೇಕಾದ್ರೆ ಯಾಕೆ ಕ್ಲೀನ್ ಮಾಡಬೇಕು ಅಂತ ಹೇಳಿ ಕೇಳ್ತಾರೆ. ಯಾಕೆ ಅಂತಂದರೆ ಮೆಗ್ನೀಷಿಯಮ್ ರಿಬ್ಬನ್ ಏನಿರುತ್ತೆ ದಟ್ ಈಸ್ ಮೆಗ್ನೀಷಿಯಮ್ ಅನ್ನುವಂಥದ್ದು ತುಂಬ ರಿಯಾಕ್ಟಿವ್ ಆಗಿರುತ್ತೆ. ಮೆಗ್ನೀಷಿಯಮ್ ಅನ್ನುವಂಥದ್ದು ಒಂದು ಮೆಟಲ್ ಆಗಿರೋದ್ರಿಂದ ದಟ್ ಶುಡ್ ಬಿ ಅ ವೆರಿ ರಿಯಾಕ್ಟಿವ್. ಕರೆಕ್ಟಾ? ವೆನ್ ಸ್ಟೋರ್ಡ್ ಇಟ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಅ ಲೇಯರ್ ಮೆಗ್ನೀಷಿಯಮ್ ಆಕ್ಸೈಡ್. ನಮಗೆ ಗೊತ್ತು, ಯಾವಾಗ ಅದು ನಾವು ಸ್ಟೋರ್ ಮಾಡ್ತೀವಿ ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಅದು ಒಂದು ಲೇಯರನ್ನು ಫಾರ್ಮ್ ಮಾಡುತ್ತೆ ಅದರ ಸರ್ಫೇಸ್ ಮೇಲೆ. ಆ ಒಂದು ಲೇಯರ್ ಯಾವುದಪ್ಪ ಅಂತಂದರೆ ಮೆಗ್ನೀಷಿಯಮ್ ಆಕ್ಸೈಡ್, MgO ಅಂತ ಹೇಳಿ ಕರಿತೀವಿ. ಆ ಲೇಯರ್ ಆಫ್ ಮೆಗ್ನೀಷಿಯಮ್ ಆಕ್ಸೈಡ್ ದಟ್ ಈಸ್ ಅ ಕ್ವಿಟ್ ಸ್ಟೇಬಲ್ ಮತ್ತು ಅದು ಫರ್ದರ್ ರಿಯಾಕ್ಷನ್ಗೆ ಪ್ರಿವೆಂಟ್ ಮಾಡುತ್ತೆ ಆಕ್ಸಿಜನ್ ಜೊತೆ. ಮತ್ತು ಮೆಗ್ನೀಷಿಯಮ್ ರಿಬ್ಬನನ್ನು ನಾವು ಸ್ಯಾಂಡ್ ಪೇಪರ್ ಮುಖಾಂತರ ಕ್ಲೀನ್ ಮಾಡ್ತೀವಿ. ಯಾಕೆ ಅಂತ ಅಂದರೆ ಆ ಲೇಯರನ್ನು ರಿಮೂವ್ ಮಾಡೋದಕ್ಕೆ. ಆ ಲೇಯರನ್ನು ರಿಮೂವ್ ಮಾಡೋದ್ರಿಂದ ಅದು ಅಂಡರ್ ಲೇಯಿಂಗ್ ಮೆಟಲ್ ಅಂದರೆ ಅದು ಏರ್ ಜೊತೆ ಎಕ್ಸ್ಪೋಸ್ ಆಗುತ್ತೆ. ಕರೆಕ್ಟಾ? ಫಸ್ಟ್ ಆಫ್ ಆಲ್ ಯು ಶುಡ್ ರೈಟ್ ಆಸ್ ಅ magnesium is a very reactive metal. When stored it reacts with oxygen to form a layer called magnesium oxide. That magnesium oxide is a quite stable and magnesium oxide prevent a further reaction of magnesium with oxygen. Hence magnesium ribbon can be cleaned by sandpaper to remove that layer. That underlying metal can be exposed into air ಅಂತ ಬರೀಬೇಕು. ಓಕೆನಾ? therefore that is very important questions. You must concentrate on this question. Okay, next question: write the balanced chemical equation for the following chemical equations. Balanced chemical equation ಅನ್ನು ಬರೀಬೇಕು. ಆಸ್ ಫಸ್ಟ್ ಇವರು ಈ ಥರ ವರ್ಡಲ್ಲಿ ಕೊಟ್ಟಿದ್ದಾರೆ. ಕರೆಕ್ಟಾ? ಈ ವರ್ಡಲ್ಲಿ ಕೊಟ್ಟಿರೋದಿದ್ರೆ ನಾವು ಇದನ್ನು ಏನು ಮಾಡಬೇಕು, ಲೆಟರ್ಸಲ್ಲಿ ಬರ್ಕೋಬೇಕು. ಮೀನ್ಸ್ ವಿ ವಾಂಟ್ ಟು ರೈಟ್ ಇಟ್ ಇನ್ ದ ವರ್ಡ್ಸಲ್ಲಿ ಬರ್ಕೋಬೇಕು. ಇಲ್ಲಿ ಇವ್ರು ಏನು ಕೊಟ್ಟಿದ್ದಾರೆ ಇದನ್ನು ಏನ್ರಲ್ಲಿ ಬರ್ಕೋಬೇಕು, ಲೆಟರ್ಸಲ್ಲಿ ಬರ್ಕೋಬೇಕು. ಫಸ್ಟ್ ಆಫ್ ಆಲ್ ಹೈಡ್ರೋಜನನ್ನು ಯಾವ ಥರ ಬರ್ಕೋತೀವಿ, H ಅಂತ ಬರ್ಕೋತೀವಿ. H2 ಪ್ಲಸ್ Cl2 ಗಿವ್ಸ್ ರೈಸ್ ಟು HCl. ಕರೆಕ್ಟಾ? ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನನ್ನು ನಾವು ಬರ್ಕೋಬೇಕು. ಇಲ್ಲಿ ನೀವು ಸ್ಟೇಟ್ಸ್ ಕೂಡ ಬರ್ಕೋಬೇಕಾಗತ್ತೆ. ಕರೆಕ್ಟಾ? ಸ್ಟೇಟ್ಸ್: ಹೈಡ್ರೋಜನ್ ಈಸ್ ದ ಗ್ಯಾಸ್, chlorine is also gas, HCl is also gas. ಕರೆಕ್ಟಾ? ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಯಾವ ಥರ ಮಾಡ್ತೀವಿ, ಇದೆರಡು ಬ್ಯಾಲೆನ್ಸ್ಡ್ ಮಾಡಬೇಕು ಅಂದರೆ ಇಲ್ಲಿ ಏನು H2 ಇದೆ, Cl2 ಇದೆ. ಆದರೆ ಇಲ್ಲಿ H1Cl2 ಅಂದರೆ ಇಲ್ಲಿ 2 ಹಾಕಿದ್ರೆ 2 ಬ್ಯಾಲೆನ್ಸ್ ಆಗುತ್ತೆ. 2 H 2 Cl ಆಗುತ್ತೆ. ಕರೆಕ್ಟಾ? therefore H2Cl2 gives rise to 2HCl is the correct answer.
ಕರೆಕ್ಟಾಗಿ ಇಲ್ಲಿ ಬರೆದ್ಬಿಡೋಣ. H2Cl2 gives rise to 2HCl is an answer. ಕರೆಕ್ಟಾ? ನೆಕ್ಸ್ಟ್ ಬೇರಿಯಂ ಕ್ಲೋರೈಡ್ ಹೆಂಗೆ ಬರ್ಕೋತೀವಿ? BaCl2 ಬೇರಿಯಂ ಕ್ಲೋರೈಡ್ ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್ AlSO4 gives rise to ಬೇರಿಯಂ ಸಲ್ಫೇಟ್. ಈ ಬೇರಿಯಂ ಕ್ಲೋರೈಡ್ ಏನಾಗುತ್ತೆ? ಈ BaSO4 ಜೊತೆ ಆಗುತ್ತೆ. ಅಂದರೆ BaSO4 ಪ್ಲಸ್ SO4Cl2 ಅಂತ ಹೇಳ್ತೀವಿ, AlCl2. ಕರೆಕ್ಟಾ? ಇದು ಇದ್ರ ಜೊತೆ ರಿಯಾಕ್ಟ್ ಆಗುತ್ತೆ. ವಾಟ್ ಈಸ್ ದಿಸ್? ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇದು. ಕರೆಕ್ಟಾ? AlCl2 ಇದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. BA ಒಂದಿದೆ, ಇಲ್ಲೂ BA ಒಂದಿದೆ. ಕರೆಕ್ಟಾ? ಇಲ್ಲಿ Cl2, ಇಲ್ಲೂ Cl2, SO4 ಇದೆ. ಮೀನ್ಸ್ ಇಟ್ ಈಸ್ ಬ್ಯಾಲೆನ್ಸ್ಡ್ ಅಂತ, ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್ ಆಗಿದೆ ಇದು. ಓಕೆನಾ? ಕರೆಕ್ಟ್ ನಾವು ಬರೆದಿರುವಂಥದ್ದು ನೋಡೋಣ. AlCl Al2SO4 ಯಾ ಇಟ್ ಈಸ್ ಬ್ಯಾಲೆನ್ಸ್ಡ್. ನೋಡಿ ಇಲ್ಲಿ 3 BaCl2 ಇದೆ, ಇಲ್ಲೂ ಕೂಡ 3 ಇದೆ. ಓಕೆನಾ? ಕಂಪ್ಲೀಟಾ? 4 3s are 12, ಇಲ್ಲೂ ಕೂಡ 12 ಇದೆ. ನೆಕ್ಸ್ಟ್ Al ಒಂದಿದೆ. ಕರೆಕ್ಟಾ? Al2 ಕರೆಕ್ಟ್. ಇಲ್ಲಿ ಅಲ್ಯೂಮಿನಿಯಂ ಸಲ್ಫೇಟ್ ಇಲ್ಲೂ ಕೂಡ ಇದೆ. ಓಕೆ, ದೇರ್ಫೋರ್ ಇಟ್ ಈಸ್ ಬ್ಯಾಲೆನ್ಸ್ಡ್. ಓಕೆ, ಯಾ. If you want, I will write that also here. Wait, yeah. Next, sodium plus water gives rise to sodium hydroxide. ಅಂದರೆ NaOH ಅಂತ ಹೇಳ್ತೀವಿ. sodium hydroxide plus hydrogen. ಬ್ಯಾಲೆನ್ಸ್ ಮಾಡಬೇಕು ಇದನ್ನು. ಹೌ ಕ್ಯಾನ್ ವಿ ಬ್ಯಾಲೆನ್ಸ್ ನಾವು? ಈಸಿ. ನಾವು Na ಒಂದು. ಓಕೆನಾ? ಫಸ್ಟ್ ವಾಟ್ ಆರ್ ದ ಕಾಂಪೊನೆಂಟ್ಸ್? ಏನೇನು ಕಾಂಪೌಂಡ್ಸ್ ಏನೇನಿದೆ ಬರ್ಕೊಳ್ಳಿ. ಎಲಿಮೆಂಟ್ಸ್ Na ಇದೆ, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ. ಇಲ್ಲೂ ಕೂಡ Na ಇದೆ, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ. ಓಕೆನಾ? ಯಾ, ಬರ್ಕೊಳ್ಳಿ. ಇಲ್ಲಿ Na ಒಂದಿದೆ, ಇಲ್ಲಿ ಹೈಡ್ರೋಜನ್ 2, ಆಕ್ಸಿಜನ್ 1. ಸಾರಿ, ಕರೆಕ್ಟಾ? ಇಲ್ಲಿ 1 3 1. ಕರೆಕ್ಟಾ? ಇಲ್ಲಿ ಹೀಗೆ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ 3 ಇದೆ. ಕರೆಕ್ಟಾ? ಈಗ ನಾವೇನು ಮಾಡಬೇಕು? ಇಲ್ಲಿ 2 ಹಾಕ್ಕೊಂಡ್ರೆ ಇದು 2 ಆಗುತ್ತೆ, ಇಲ್ಲಿ 2 ಹಾಕ್ಕೊಂಡ್ರೆ ಇದು 2, ಆಕ್ಸಿಜನ್ 2, ಹೈಡ್ರೋಜನ್ 4 ಆಗುತ್ತೆ. ಇಲ್ಲಿ 2 ಹಾಕ್ಕೊಂಡ್ರೆ +2 ಆಗುತ್ತೆ. ಓಕೆ, ಇಟ್ ಈಸ್ ಬ್ಯಾಲೆನ್ಸ್ಡ್ ಆಗಿದೆ. ಓಕೆನಾ? ಯಾ, ಲೈಕ್ ದಿಸ್ ವಿ ವಾಂಟ್ ಟು ಸಾಲ್ವ್. ಫಸ್ಟ್ ನಾವು ಲೆಟರ್ಸಲ್ಲಿ ಬರ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ರೈಟ್ ಅ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಯಾ, ಈ ಥರ ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಕರೆಕ್ಟಾ? 95% ಟೈಮ್ ಈ ಥರ ಕ್ವಶನ್ಸ್ ಕೇಳ್ತಾರೆ. ಯಾವ ಥರ ಅಂದರೆ ಸೆಂಟೆನ್ಸ್ ಫಾರ್ಮಲ್ಲಿ. ಫಸ್ಟ್ ಕ್ವೆಶನನ್ನು ನೋಡಿ ಹೌ ದೇ ಆರ್ ಗಿವನ್ ಅಂತ ಹೇಳಿ. ಓಕೆನಾ? ಫಸ್ಟ್ ಅಬ್ಸರ್ವ್ ದ ಸೆಂಟೆನ್ಸಸ್ ವಾಟ್ ದೇ ಗಿವನ್. ಓಕೆ, ಫಸ್ಟ್ ಕ್ವೆಶ್ಚನ್ ಸಲ್ಯೂಷನ್. ಫಸ್ಟ್ ಕ್ವೆಶನ್ ನೋಡಿ, ರೈಟ್ ಅ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ವಿತ್ ಸ್ಟೇಟ್ ಸಿಂಬಲ್ ಫಾರ್ ದ ಫಾಲೋಯಿಂಗ್ ರಿಯಾಕ್ಷನ್. ಸ್ಟೇಟ್ ಸಿಂಬಲ್ಸ್ ಓಕೆ ಫಾರ್ ದ ಫಾಲೋಯಿಂಗ್ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳಿ. ಓಕೆನಾ? ಫಸ್ಟ್ ಕ್ವೆಶನ್ ಅಬ್ಸರ್ವ್ ಮಾಡಿ. ಸಲ್ಯೂಷನ್ ಆಫ್ ಬೇರಿಯಂ ಕ್ಲೋರೈಡ್ ಆ್ಯಂಡ್ ಸೋಡಿಯಂ ಸಲ್ಫೇಟ್ ಇನ್ ವಾಟರ್ ರಿಯಾಕ್ಟ್ ಟು ಗಿವ್ ಇನ್ಸಾಲ್ಯುಬಲ್ ಬೇರಿಯಂ ಸಲ್ಫೇಟ್ ಆ್ಯಂಡ್ ದ ಸಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಅಂತ ಹೇಳಿ. ಅಂದರೆ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟು ವಾಟರ್ ಜೊತೆ ರಿಯಾಕ್ಟ್ ಆಗಿ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡನ್ನು ಕೊಟ್ಟಿದೆ ಅಂತ ಹೇಳಿ. ಕರೆಕ್ಟಾ? ಅಂದರೆ ಬೇರಿಯಂ ಕ್ಲೋರೈಡ್ ಅಂದರೆ BaCl2 ಸೋಡಿಯಂ ಸಲ್ಫೇಟ್ ಜೊತೆ ರಿಯಾಕ್ಟ್ ಆಗಿ ಇನ್ ವಾಟರ್ ಏನು ಕೊಟ್ಟಿದೆ? ಬೇರಿಯಂ ಸಲ್ಫೇಟ್ ಕೊಟ್ಟಿದೆ, BaSO4 ಕೊಟ್ಟಿದೆ. ಕರೆಕ್ಟಾ? BaSO4 ಕೊಟ್ಟಿದೆ ಪ್ಲಸ್ ಸೋಡಿಯಂ ಕ್ಲೋರೈಡ್ ಕೊಟ್ಟಿದೆ, NaCl2 ಕೊಟ್ಟಿದೆ. ಇಷ್ಟೇ. ಈ ಥರ ಬರ್ಕೊಂಡ್ರೆ 1 ಮಾರ್ಕ್ಸ್ ಕೊಡ್ತಾರೆ. ಬ್ಯಾಲೆನ್ಸಿಂಗಿಗೆ 1 ಮಾರ್ಕ್ಸ್. ಹೌ ಟು ಬ್ಯಾಲೆನ್ಸ್ ಅಂತ ಅಂದರೆ ಏನೀಗ ಫಸ್ಟ್ ಯಾವುದೋ ಒಂದು ಕಡೆ ನೀವು ಏನಾದರೂ ಏನು ಬರ್ಕೊಳ್ಳಿ, ರಿಯಾಕ್ಷನನ್ನು ಬರ್ಕೊಂಡು ಏನೇನು ಎಲಿಮೆಂಟ್ಸ್ ಇದೆ ಅದನ್ನು ಬರ್ಕೊಳ್ಳಿ. Ba ಇದೆ, Cl ಇದೆ, Ba ಇದೆ. ಕರೆಕ್ಟಾ? Cl ಇದೆ,
NA ಇದೆ, SO4 ಇದೆ. ಸೇಮ್ ಇಲ್ಲೂ ಅದೇ ಬರ್ಕೊಳ್ಳಿ. BA ಎಷ್ಟಿದೆ, CL ಎಷ್ಟಿದೆ, NA ಎಷ್ಟಿದೆ, SO4 ಎಷ್ಟಿದೆ ಅಲ್ಲಿ ಬರ್ಕೋಬೇಕಾಗತ್ತೆ. ಇಲ್ಲೂ ಹಂಗೆ ಬರ್ಕೊಳ್ಳಿ. ಬರ್ಕೊಂಡು ರಿಯಾಕ್ಟ್ ಮಾಡಿಕೊಂಡ್ರೆ ಆಗುತ್ತೆ. ಓಕೆ, ಇಫ್ ಯು ರಿಟನ್ ಯು ವಿಲ್ ಏಬಲ್ ಟು ರಿಯಾಕ್ಟ್ ಪ್ರಾಪರ್ಲಿ. ಕರೆಕ್ಟಾ? ಬರ್ಕೊಳ್ಳೋದು ಒಂದೇ ಇರೋದು, ರಿಯಾಕ್ಟ್ ಆರಾಮಾಗಿ ಬ್ಯಾಲೆನ್ಸ್ ಆರಾಮಾಗಿ ಮಾಡ್ಕೋಬೋದು. ಕರೆಕ್ಟಾ? ನೆಕ್ಸ್ಟ್ ಕ್ವಶನ್, ಸೋಡಿಯಂ ಹೈಡ್ರಾಕ್ಸೈಡ್ ಸಲ್ಯೂಷನ್. ಸೋಡಿಯಂ ಹೈಡ್ರಾಕ್ಸೈಡ್ ಸಲ್ಯೂಷನ್ ಅಂತ ಅಂದ್ರೆ ಏನು? NaOH ಅಂತ ಹೇಳಿ. ಸೋಡಿಯಂ ಹೈಡ್ರಾಕ್ಸೈಡ್ ಅಂದರೆ ಏನು? NaOH ಅಂತ ಹೇಳಿ. ಇನ್ ವಾಟರ್ ಇದು ನಮಗೆ ಬೇಕಾಗೋದಿಲ್ಲ. ಇದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗಿ ಅದು ಕೂಡ ವಾಟರಲ್ಲಿ ಟು ಪ್ರೊಡ್ಯೂಸ್ ಸೋಡಿಯಂ ಕ್ಲೋರೈಡ್ ಆ್ಯಂಡ್ ವಾಟರ್ ಅಂತ ಹೇಳಿ. ಈಗ ಬರ್ಕೊಳ್ಳಿ, ಸೋಡಿಯಂ ಹೈಡ್ರಾಕ್ಸೈಡ್ NaOH ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗಿ ಏನು ಪ್ರೊಡ್ಯೂಸ್ ಮಾಡ್ತಾ ಇದೆ? ಸೋಡಿಯಂ ಕ್ಲೋರೈಡನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ ಆ್ಯಂಡ್ ವಾಟರನ್ನು. ಅಂದರೆ ಇಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಕರೆಕ್ಟಾ? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಏನಾಗ್ತಾ ಇದೆ ಇಲ್ಲಿ? ಹೈಯರ್ ಆರ್ಡರು ಹೈಯರ್ ಅಯಾನ್ಸ್ ಲೋಯರ್ ಅಯಾನ್ಸ್ ಜೊತೆ ಏನಾಗ್ತಾ ಇದೆ ಇಲ್ಲಿ? ಇದಾಗ್ತಾ ಇರೋವಂಥದ್ದು. ಕರೆಕ್ಟಾ? ದೇರ್ ಫಾರ್ ಇಟ್ ಈಸ್ ವಾಟ್? ಯಾ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಅಂಡರ್ಸ್ಟುಡ್? ಯಾ. Next, question number 4. Let's moving on to the question number 4. Question number 4 is like this. A solution of substance X is used for whitewashing. ಕರೆಕ್ಟಾ? ವೇಟ್ ಮಾಡಿ ಒಂದು ನಿಮಿಷ. ಸಲ್ಯೂಷನ್ ಆಫ್ ಸಬ್ಸ್ಟೆನ್ಸ್ ಎಕ್ಸ್ ಅನ್ನು ವೈಟ್ ವಾಷಿಂಗಿಗೆ ಯೂಸ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕರೆಕ್ಟಾ? ನೇಮ್ ದ ಸಬ್ಸ್ಟೆನ್ಸ್ ಎಕ್ಸ್ ಆ್ಯಂಡ್ ರೈಟ್ ಇಟ್ಸ್ ಫಾರ್ಮುಲಾ. ಎಕ್ಸ್ ಅಂತ ಅಂದರೆ ವೈಟ್ ವಾಷಿಂಗಿಗೆ ಯೂಸ್ ಮಾಡುವಂಥದ್ದು ನಾವು ಯಾವುದು? ಕ್ಯಾಲ್ಶಿಯಂ ಆಕ್ಸೈಡ್, CaO ಅಂತ ಹೇಳಿ ಕರಿತೀವಿ. ಕರೆಕ್ಟಾ? ದಟ್ ಈಸ್ ದ ಕೆಮಿಕಲ್ ಫಾರ್ಮುಲಾ. ಯಾಕೆ ಇದನ್ನು ಯೂಸ್ ಮಾಡ್ತೀವಿ ಅಪ್ಪ ಅಂತ ಅಂದರೆ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಈಸ್ ನಥಿಂಗ್ ಬಟ್, ಈ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತ ಅಂದರೆ ಏನು? ಸ್ಲೇಕ್ಡ್ ಲೈಮ್ ಅಂತ ಹೇಳಿ. ಇದನ್ನು ನಾವು CaOH2 ಅಂತ ಹೇಳಿ ಕರಿತೀವಿ. ಕರೆಕ್ಟಾ? ಇದಕ್ಕೆ ರಿಯಾಕ್ಷನನ್ನು ನಾವು ಯಾವ ಥರ ಬರೀಬಹುದು ಈಸಿಯಾಗಿ ಅಂದರೆ, ಈ CaO ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ. ಕರೆಕ್ಟಾ? ಇವಾಗ ನಾವು ವಾಶ್ ಮಾಡಬೇಕಾದ್ರೆ ಕ್ಯಾಲ್ಶಿಯಂ ಆಕ್ಸೈಡ್ ವಾಟರ್ ಜೊತೆ ರಿಯಾಕ್ಟ್ ಆಗಿ CaOH ಟ್ವೈಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ದಿಸ್ ಈಸ್ ಲೈಕ್ ಸ್ಲೇಕ್ಡ್ ಲೈಮ್ ಆ್ಯಂಡ್ ಇಟ್ ಈಸ್ ಅ ಕ್ವಿಕ್ ಲೈಮ್. ಇದೇನಿದು? ಕ್ವಿಕ್ ಲೈಮ್. ಕರೆಕ್ಟಾ? ದಟ್ ಈಸ್ ದ ಆನ್ಸರ್ ಫಾರ್ ದಟ್ ಕ್ವೆಶ್ಚನ್. Next, why is the amount of gas collected in one of the test tube in activity 1.7 double of the amount collected in the other? Name the gases ಅಂತ ಹೇಳಿ. ಇದು ನಾವು ಆಲ್ರೆಡಿ ಕಲ್ತಿದ್ದೀವಿ, ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಅಂತ ಹೇಳಿ. ಈ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಅಂತ ಅಂದ್ರೆ ಏನು? ಬ್ರೇಕಿಂಗ್ ಡೌನ್ ಆಫ್ ಆಕ್ಸಿಜನ್. ಯಾವ ಎಷ್ಟು ಪಾರ್ಟ್? 2 parts ಆಫ್ ಹೈಡ್ರೋಜನ್ ಬ್ರೇಕ್ ಡೌನ್ ಆಗುತ್ತೆ, 1 part ಆಫ್ ಆಕ್ಸಿಜನ್ ಬ್ರೇಕ್ ಡೌನ್ ಆಗುತ್ತೆ. ಅಂದರೆ ವಾಟರಲ್ಲಿ 2 part ಆಫ್ ಹೈಡ್ರೋಜನ್ ಇರುತ್ತೆ, 1 part ಆಫ್ ಆಕ್ಸಿಜನ್ ಇರುತ್ತೆ. ಅಂದರೆ ಅಮೌಂಟ್ ಆಫ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ನು ಎಲೆಕ್ಟ್ರಾಲಿಸಿಸಲ್ಲಿ ಯಾವ ಥರ ಪ್ರೊಡ್ಯೂಸ್ ಆಗುತ್ತೆ ಅಂತಂದರೆ 2:1 ರೇಷಿಯೋದಲ್ಲಿ ಪ್ರೊಡ್ಯೂಸ್ ಆಗಿದೆ. ಅಂದರೆ 2 ಹೈಡ್ರೋಜನ್ 1 ಆಕ್ಸಿಜನ್ ರೇಷಿಯೋಲ್ಲಿ ಪ್ರೊಡ್ಯೂಸ್ ಆಗಿರೋದ್ರಿಂದ ದಿಸ್ ರೇಷಿಯೋ ಇಸ್ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ದ ರೇಷಿಯೋ ಆಫ್ ಎಲೆಕ್ಟ್ರಾಲಿಸಿಸ್? ವಾಟ್ ಈಸ್ ದ ಅಮೌಂಟ್ ಆಫ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಪ್ರೊಡ್ಯೂಸ್ ಡ್ಯೂರಿಂಗ್ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಅಂತ ಹೇಳಿ ಕೇಳ್ತಾರೆ. ದಟ್ ಈಸ್ 2:1. ಏನು 2:1 ಅಂತ ಅಂದರೆ 2 ಹೈಡ್ರೋಜನ್ 1 ಆಕ್ಸಿಜನ್ ಅಂತ ಹೇಳಿ. ಡ್ಯೂರಿಂಗ್ ಎಲೆಕ್ಟ್ರಾಲಿಸಿಸ್ ಏನಾಗುತ್ತೆ? ಹೈಡ್ರೋಜನ್ ಗ್ಯಾಸ್ ಒಂದು ಟೆಸ್ಟ್ ಟ್ಯೂಬಿಂದ ಹೋಗುತ್ತೆ, ಆಕ್ಸಿಜನ್ ಇನ್ನೊಂದು ಟೆಸ್ಟ್ ಟ್ಯೂಬಿಂದ ಹೋಗುತ್ತೆ. ಆ ಥರ ಹೋದಾಗ ಏನಾಗುತ್ತೆ? ಡಬಲ್ ದ ಅಮೌಂಟ್ ಆಫ್ ಹೈಡ್ರೋಜನ್ ಒಂದು ಟೆಸ್ಟ್ ಟ್ಯೂಬಲ್ಲಿ ಕಲೆಕ್ಟ್ ಆಗುತ್ತೆ. ದೇರ್ ಫೋರ್ ದಟ್ ಈಸ್ ಕಾಲ್ಡ್ ದ ಎಲೆಕ್ಟ್ರಾಲಿಸಿಸ್ ಅಂತ ಹೇಳಿ ಕರಿತೀವಿ. ಓಕೆನಾ? ಇಂಗ್ಲೀಷಲ್ಲಿ ಯಾವ ಥರ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅಂದರೆ, ವಾಟರ್ ಕಂಟೈನ್ 2 parts ಆಫ್ ಹೈಡ್ರೋಜನ್ ಆ್ಯಂಡ್ 1 part ಆಫ್ ಆಕ್ಸಿಜನ್. ಕರೆಕ್ಟಾ? 2 part ಆಫ್ ಹೈಡ್ರೋಜನ್, 1 part ಆಫ್ oxygen. Therefore, the amount of hydrogen and oxygen produced during electrolysis is 2:1. 2:1. During that electrolysis, since hydrogen goes to one test tube and oxygen goes to another test tube, the amount of gas collected in one of the test tube is double the amount of oxygen, double the amount collected in the other.
ಡಬಲ್ ಕಲೆಕ್ಟ್ ಆಗುತ್ತೆ, ಮೀನ್ಸ್ ಕ್ಯಾಥೋಡಲ್ಲಿ ಜಾಸ್ತಿ ಕಲೆಕ್ಟ್ ಆಗುತ್ತೆ. ದೇರ್ ಫಾರ್ ಕ್ಯಾಥೋಡ್ ಇಸ್ ಅ ನೆಗೆಟಿವ್ ಚಾರ್ಜ್. ಕ್ಯಾಥೋಡಲ್ಲಿ ಹೈಡ್ರೋಜನ್ ಡಬಲ್ ಆಗಿ ಕನೆಕ್ಟ್ ಆಗುತ್ತೆ, ಅದೇ ಆಕ್ಸಿಜನ್ ಆ್ಯನೋಡಲ್ಲಿ ಕಡಿಮೆ ಕಲೆಕ್ಟ್ ಆಗುತ್ತೆ. ಮೀನ್ಸ್ 2 ಪಟ್ಟು, ಮೀನ್ಸ್ ಟ್ವೈಸ್ ದ ಅಮೌಂಟ್ ಆಫ್ ಆಕ್ಸಿಜನ್ ಅಂತ ಹೇಳ್ತೀವಿ. ವೈ ಡಸ್ ದ ಕಲರ್ ಆಫ್ ಕಾಪರ್ ಸಲ್ಫೇಟ್ ಸಲ್ಯೂಷನ್ ಚೇಂಜ್ ವೆನ್ ಅನ್ ಐರನ್ ನೀಲ್ ಇಸ್ ಡಿಪ್ಡ್ ಇನ್ ಇಟ್ ಅಂತ ಹೇಳ್ತಾ ಇದ್ವಿ. ಅಂದರೆ ಐರನ್ ನೀಲನ್ನು ಕಾಪರ್ ಸಲ್ಫೇಟ್ ಜೊತೆ ಪ್ಲೇಸ್ ಮಾಡಿದ್ರೆ ಏನಾಗುತ್ತೆ, ಐರನ್ನು ಕಾಪರನ್ನು ಡಿಸ್ಪ್ಲೇಸ್ ಮಾಡುತ್ತೆ. ದೇರ್ ಫೋರ್ ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಫ್ರಮ್ ಕಾಪರ್ ಸಲ್ಫೇಟ್ ಸಲ್ಯೂಷನ್. ಏನು ಫಾರ್ಮ್ ಮಾಡುತ್ತೆ, ಐರನ್ ಸಲ್ಫೇಟನ್ನು ಫಾರ್ಮ್ ಮಾಡುತ್ತೆ. ಅಂದರೆ ಐರನ್ ಸಲ್ಫೇಟ್ ಫಾರ್ಮ್ ಮಾಡಿದಾಗ ದಟ್ ಐರನ್ ಸಲ್ಫೇಟ್ ಇಸ್ ಗ್ರೀನ್ ಇನ್ ಕಲರ್ ಅಂತ ಹೇಳ್ತೀವಿ. ಏನು, ಐರನ್ನನ್ನು ಕಾಪರ್ ಸಲ್ಫೇಟ್ ಜೊತೆ ಡಿಪ್ ಮಾಡಿದ್ರೆ FeSO4 ಬರುತ್ತೆ ಪ್ಲಸ್ ಕಾಪರ್. ಇದನ್ನು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಇಟ್ ಈಸ್ ಕಾಪರ್ ಸಲ್ಫೇಟ್, ಐರನ್ ಸಲ್ಫೇಟ್, ಕಾಪರ್, ಐರನ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಗಿವ್ ಅನ್ ಎಕ್ಸಾಂಪಲ್ ಆಫ್ ಅ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಗಿವ್ ಅನ್ ಎಕ್ಸಾಂಪಲ್ ಫಾರ್ ಅನ್ double displacement reaction other than the one given in activity 1.0. Sodium carbonate reacts with calcium chloride to form calcium carbonate and sodium chloride. It is already discussed in the class, that is it is sodium carbonate is reacts with calcium chloride. ಅವರೇ ಕೊಟ್ಟಿದ್ದಾರೆ, ಬರಿಬೇಕು, to form calcium carbonate plus sodium chloride. ಕರೆಕ್ಟಾ? ಇಟ್ ಈಸ್ ದ ಈಕ್ವೇಷನ್. ಅವರು ಸೆಂಟೆನ್ಸರ್ ಕೊಡ್ತಾರೆ, ನೀವು ಈಕ್ವೇಷನಲ್ಲಿ ಬರೀಬೇಕು. ದೇರ್ ಫೋರ್ ನಿಮ್ಗೆ ಏನು ಗೊತ್ತಿರಬೇಕು, ಅಟಾಮಿಕ್ ನಂಬರ್ಸ್ ಗೊತ್ತಿರಬೇಕು ಬರೆಯೋದಕ್ಕೆ. ಅಟಾಮಿಕ್ ನಂಬರ್ಸ್, ಸೋಡಿಯಂ ಅಂದರೆ ಏನು, Na, ಕಾರ್ಬೋನೇಟ್ CO3 ಬರ್ಕೊಂಡ್ರೆ Na2 ಅಂತ ಬರ್ಕೋಬೇಕು, ಪ್ಲಸ್ ವಿತ್ ಅದ್ರ ಜೊತೆ ಕ್ಯಾಲ್ಶಿಯಂ ಕ್ಲೋರೈಡ್, ಕ್ಯಾಲ್ಶಿಯಂ ಅಂದರೆ Ca, ಕ್ಲೋರೈಡ್ ಅಂದರೆ Cl2. ಟು ಫಾರ್ಮ್ ಅಂದರೆ ಗಿವ್ಸ್ ರೈಸ್ ಟು ಆಗಬೇಕು, ಟು ಫಾರ್ಮ್ ಅಂತ ಬಂದಾಗ ಕ್ಯಾಲ್ಶಿಯಂ ಕಾರ್ಬೋನೇಟ್ CaCO3, ಕಾಕೋ3 ಅಂತ ಜ್ಞಾಪನ ಇಟ್ಕೊಳ್ಳಿ. ಓಕೆನಾ, ಪ್ಲಸ್ ಸೋಡಿಯಂ ಕ್ಲೋರೈಡ್ NaCl2. ಓಕೆನಾ, ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಓಕೆ, ಇದು ಯಾವ ಥರ ಜ್ಞಾಪನ ಇಟ್ಕೋಬೇಕು, ಸೋಡಿಯಂ ಕಾರ್ಬೋನೇಟನ್ನು 4O3. ಓಕೆನಾ, ಇದನ್ನು ಕಾಲ್ ಅಂತ ಜ್ಞಾಪನ ಇಟ್ಕೊಳ್ಳಿ, ಇದನ್ನು ಕಾಕೋತ್ರಿ, ಇದನ್ನು ನ್ಯಾಕ್ಲ್. ಓಕೆನಾ, ನ್ಯಾಕ್ಲ್ ಅಂತ ಜ್ಞಾಪನ ಇಟ್ಕೊಳ್ಳಿ. ಓಕೆನಾ, ಲೈಕ್ ದಟ್ ಯು ವಾಂಟ್ ಟು ನೋ ಸಮ್ ಆಫ್ ದ ಟ್ರಿಕ್ಸ್ ದಟ್ ಕ್ಯಾನ್ ಯೂಸ್ ಆ್ಯಂಡ್ ದಟ್ ಆಲ್ಸೋ ವರ್ಕ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಐಡೆಂಟಿಫೈ ದ ಸಬ್ಸ್ಟಾನ್ಸ್ ದಟ್ ಆರ್ ಆಕ್ಸಿಡೈಸ್ಡ್ ಆ್ಯಂಡ್ ದ ಸಬ್ಸ್ಟಾನ್ಸ್ ದಟ್ ಆರ್ ರೆಡ್ಯೂಸ್ಡ್ ಅಂತ. ಯಾವ್ದು ಆಕ್ಸಿಡೈಸ್ಡ್ ಆಗಿರೋದು ಇಲ್ಲಿ ಫಸ್ಟ್ ನೋಡಬೇಕು. ವಿಚ್ ಈಸ್ ಆಕ್ಸಿಡೈಸ್ ಅಂತ ಅಂದರೆ ಇಲ್ಲಿ ಸೋಡಿಯಂ ಆಕ್ಸಿಡೈಸ್ಡ್ ಆಗಿದೆ, ಮೀನ್ಸ್ ಇಲ್ಲಿ ಇಯರ್ ಆಕ್ಸಿಜನ್ ಗ್ಯಾಸ್ ಗೇನ್ ಆಗಿದೆ, ಇಲ್ಲಿ ಆಕ್ಸಿಜನ್ ರೆಡ್ಯೂಸ್ಡ್ ಆಗಿದೆ. ಕರೆಕ್ಟಾ, ಆಕ್ಸಿಜನ್ ರೆಡ್ಯೂಸ್ಡ್ ಆಗಿದೆ. ಇದರಲ್ಲಿ ಯಾವುದು ರೆಡ್ಯೂಸ್ಡ್ ಆಗಿರೋವಂಥದ್ದು, ಕಾಪರ್ ರೆಡ್ಯೂಸ್ಡ್ ಆಗಿದೆ, ಹೈಡ್ರೋಜನ್ ಗೇನ್ ಆಗಿದೆ, ಮೀನ್ಸ್ ಆಕ್ಸಿಡೈಸ್ಡ್ ಆಗಿದೆ. ಕರೆಕ್ಟಾ, ಆಕ್ಸಿಡೈಸ್ಡ್ ಅಂತ ಅಂದರೆ ಏನು, ಆಕ್ಸಿಡೈಸ್ಡ್ ಇಲ್ಲಿ ಬರೆದು ಬಿಡಬೇಕು ಅಲ್ವಾ. Some of you in doubts. Wait. Oxidized ಅಂತ ಅಂದರೆ ಲೂಸಿಂಗ್ ಆಫ್ ಎಲೆಕ್ಟ್ರಾನ್ಸ್. ಕರೆಕ್ಟಾ, ರೆಡ್ಯೂಸಿಂಗ್ ಅಂತ ಅಂದರೆ ಗೇನಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಂತ. gaining of electron. Which of the statement about the reaction below are incorrect? ಈ ರಿಯಾಕ್ಷನ್ ಕೊಟ್ಟಿದ್ದಾರೆ, ರಿಯಾಕ್ಷನ್ಗೆ ಯಾವ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಅಂತ ಹೇಳಬೇಕು. ಓಕೆ, ಲೆಡ್ ಇಸ್ ಗೆಟ್ಟಿಂಗ್ ರೆಡ್ಯೂಸ್ಡ್. ನೋಡಿ, ಈ ಲೆಡ್ Pb ಇಸ್ ಅ ಲೆಡ್, Pb ಇಲ್ಲಿ ರೆಡ್ಯೂಸ್ಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ದ ಫಸ್ಟ್ ಆಪ್ಷನ್. ಸೆಕೆಂಡ್, ಕಾರ್ಬನ್ ಡೈಆಕ್ಸೈಡ್ ಈಸ್ ಗೆಟ್ಟಿಂಗ್ ಆಕ್ಸಿಡೈಸ್ಡ್. ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಡೈಸ್ಡ್ ಆಗ್ತಾ ಇದೆ ಅಂತೆ, ಕಾರ್ಬನ್ ಆಕ್ಸಿಡೈಸ್ಡ್ ಆಗ್ತಾ ಇದೆ ಅಂತೆ. ಲೆಡ್ ಆಕ್ಸೈಡ್, ಈ ಲೆಡ್ ಆಕ್ಸೈಡ್ ರೆಡ್ಯೂಸ್ಡ್ ಆಗ್ತಾ ಇದೆ ಅಂತ. ಈಗ ಆಪ್ಷನ್ಸನ್ನು ನೋಡಿ, A ಆ್ಯಂಡ್ B ಆರ್ ಕರೆಕ್ಟ್. ಐ ಮೀನ್ ಏನು ಹೇಳ್ತಾ ಇರೋದು, ದೇ ಆರ್ ಟೆಲ್ಲಿಂಗ್ ಅಬೌಟ್ ಇನ್ಕರೆಕ್ಟ್ ಆರ್ ಕರೆಕ್ಟ್.
ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಯಾಕ್ಷನ್ ಆಲ್ ಎಬೋ ಆರ್ ಇನ್ಕರೆಕ್ಟ್ ಅಂತ ಹೇಳಬೇಕು. ಯಾ ಆರಾಮಾಗಿ ಹೇಳ್ಬೋದು ನೋಡಿ. ಅಬ್ಸರ್ವ್ ನಾವು ನೋಡಿ, ಲೆಡ್ ರೆಡ್ಯೂಸ್ಡ್ ಆಗ್ತಾ ಇದೆಯಂತೆ, ಕರೆಕ್ಟಾ? ಈ ಲೆಡ್ ಏನಿದೆ, ಈ ಲೆಡ್ಡು ರೆಡ್ಯೂಸ್ಡ್ ಆಗ್ತಾ ಇದೆಯಂತೆ. ಕಾರ್ಬನ್ ಡೈಆಕ್ಸೈಡು ಆಕ್ಸಿಡೈಸ್ಡ್ ಆಗ್ತಾ ಇದೆಯಂತೆ. ಈಗ ನಾವು ಉಲ್ಟಾ ಬರ್ಕೋಬೇಕು. ರೆಡ್ಯೂಸ್ ಅಂದರೆ ಗೇನ್ ಆಗ್ತಾ ಇದೆ, ಇದಾಗ್ತಾ ಇದೆ. ರಾಂಗ್. ಬೋತ್ ಆರ್ ಆಪೋಸಿಟ್ ಇದೆ, ಕರೆಕ್ಟಾ? ದೇರ್ಫೋರ್ ಇದೇ ಎರಡೇ ರಾಂಗ್, ಅದೆರಡೇ ಇರೋದು ರಾಂಗು. ಇದು ರಾಂಗ್ ಆಗೋದಕ್ಕೆ ಆಗೋದಿಲ್ಲ, ಇದು ಕರೆಕ್ಟ್ ಇದೆ. ಕಾರ್ಬನ್ ಆಕ್ಸಿಡೈಸ್ಡ್ ಆಗ್ತಾ ಇದೆ, ಲೆಡ್ ರೆಡ್ಯೂಸ್ಡ್ ಆಗ್ತಾ ಇದೆ, ಇದೇ ಕರೆಕ್ಟ್. A and B is the wrong statements. Correct. Next. Yeah. FeO3 2Al. Yeah. ಈ Fe ಏನಾಗ್ತಾ ಇದೆ, Al ಜೊತೆ ಇದಾಗ್ತಾ ಇದೆ, ಆಕ್ಸಿಜನ್ AlO3 Al2O3 ಜೊತೆ ರಿಯಾಕ್ಟ್ ಆಗ್ತಾ ಇದೆ, ಪ್ಲಸ್ 2Fe, ಅಂದರೆ ದಟ್ ಈಸ್ ವಾಟ್? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಕರೆಕ್ಟಾ? ಒಂದು ಹೆಂಗೆ ಗೊತ್ತಾಗಬೇಕು ಡಿಸ್ಪ್ಲೇಸ್ಮೆಂಟ್ ಅಂತ ಅಂದರೆ, ಒಂದು ಕಾಂಪೌಂಡಲ್ಲಿ 2 ಎಲಿಮೆಂಟ್ ಇದ್ದು ಇನ್ನೊಂದು ಕಾಂಪೌಂಡಲ್ಲಿ 1 ಎಲಿಮೆಂಟ್ ಇದ್ದರೆ ಅದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಯಾವ ಥರ ಇದೆ, ಇನ್ ವಿಚ್ ಫಾರ್ಮ್ ಇಟ್ ಇಸ್ ದೇರ್? ಈ ರಿಯಾಕ್ಷನ್ ಇದೆಯಲ್ಲ, ಹಿಯರ್ ಈಸ್ ಅ ರಿಯಾಕ್ಷನ್. ಆರ್ ಯು ಸೀಯಿಂಗ್ ದಿಸ್ ರಿಯಾಕ್ಷನ್? ಈ ರಿಯಾಕ್ಷನಲ್ಲಿ ಯಾವ ಫಾರ್ಮ್ ಇದೆ? AB + C ಗಿವ್ಸ್ ರೈಸ್ ಟು ವಾಟ್? CB + A. ಇಲ್ಲಿ ಒಂದೇ ಒಂದು ಎಲಿಮೆಂಟ್ ಇದ್ದರೆ ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್. ಇಲ್ಲೂ 2 ಇದ್ದರೆ ದಟ್ ಈಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್, ಕರೆಕ್ಟಾ? ಇಲ್ಲೆರಡು, ಇಲ್ಲೊಂದಿದ್ರೆ ದಟ್ ಈಸ್ ಡಿಕಾಂಪೋಸಿಷನ್, ಕರೆಕ್ಟಾ? ಹಂಗೆ ನೋಡ್ತಾ ಇರಿ ಒಂದು ನಿಮಿಷ, ಅದು ಡಿಕಾಂಪೋಸಿಷನ್. ನೆಕ್ಸ್ಟು ಕಾಂಬಿನೇಷನ್. ಇಲ್ಲಿ ಕಂಬೈನ್ಡ್ ಆಗಿ A + B ಕೊಟ್ಟರೆ ದಟ್ ಈಸ್ ಕಾಂಬಿನೇಷನ್, ಕರೆಕ್ಟಾ? ದೇರ್ಫೋರ್ ಇಟ್ ಈಸ್ ವಾಟ್? ಡಿಸ್ಪ್ಲೇಸ್ಮೆಂಟ್ reaction. Okay, now therefore it is displacement next question. What happens when dilute hydrochloric acid is added to iron fillings? Tick the correct answer. ಏನಾಗುತ್ತೆ ಅಂತ ಅಂದರೆ, ಹೈಡ್ರೋಜನ್ ಗ್ಯಾಸ್ ಮತ್ತು ಐರನ್ ಪ್ರೊಡ್ಯೂಸ್ಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಕರೆಕ್ಟ್ ಆಗುವಂಥ ಚಾನ್ಸಸ್ ಇದೆ. ಕ್ಲೋರಿನ್ ಗ್ಯಾಸ್ ಮತ್ತು ಐರನ್ ಹೈಡ್ರಾಕ್ಸೈಡ್ ರಾಂಗ್. ನೋ ರಿಯಾಕ್ಷನ್ ಆಗೇ ಆಗುತ್ತೆ. ಐರನ್ ಸಾಲ್ಟ್ ಆ್ಯಂಡ್ ವಾಟರ್ ಪ್ರೊಡ್ಯೂಸ್ ನೋ. ಆಪ್ಷನ್ ಎ. What is balanced chemical equation? It is very important questions and I also explained in the classes. 100% ಅಂತಲೇ ಹೇಳ್ಬೋದು. ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದಟ್ ಕ್ವಶನ್, ಕರೆಕ್ಟಾ? Okay, yeah, answer. A reaction which has equal number of atoms of all the elements on both the sides equal ಇರಬೇಕು. LHS is equal to RHS. ಅದನ್ನು ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್ ಅಂತ ಹೇಳ್ತೀವಿ. The law of conservation of mass states that mass can neither be created nor be destroyed. Hence a chemical reaction, the total number of mass reactant should be equal to the total number of mass of the product. Product ಎಷ್ಟಿರುತ್ತೆ, reactant ಅಷ್ಟೇ ಇರಬೇಕು. It means the total number of atoms of each element should be equal on both sides of chemical equation. Hence it is called a reason for the chemical equation should be balanced. Okay, yeah. Translate the following statement into chemical equation and balance them. ಅಂದರೆ ಈ ಥರ ಇರೋದನ್ನು ನಾವು ಕೆಮಿಕಲ್ ಈಕ್ವೇಷನ್ ಫಾರ್ಮಲ್ಲಿ ಬರೀಬೇಕು. ಹೈಡ್ರೋಜನ್ ಗ್ಯಾಸ್ ಕಂಬೈನ್ಸ್ ವಿತ್ ನೈಟ್ರೋಜನ್ ಟು ಫಾರ್ಮ್ ಅಮೋನಿಯಾ ಅಂತ ಹೇಳ್ತಾ ಇದ್ದಾರೆ. ಹೈಡ್ರೋಜನ್ ಗ್ಯಾಸ್ ಕಂಬೈನ್ಸ್ ವಿತ್
ನೈಟ್ರೋಜನ್ ಗ್ಯಾಸ್ ಟು ಫಾರ್ಮ್ ಅಮೋನಿಯಾ ಅಂದರೆ NH3. ಇದನ್ನು ಬ್ಯಾಲೆನ್ಸ್ ಮಾಡಬೇಕು. ಇಲ್ಲಿ 2 ಆಗುತ್ತೆ. 2 ಆದಾಗ ಇದೇನಾಗುತ್ತೆ, 2 3s 6 ಆಗುತ್ತೆ. ಇಲ್ಲಿ 3 ಆದರೆ ಇದು 3 2s 6 ಆಗುತ್ತೆ. ದೇರ್ಫೋರ್ ಹೈಡ್ರೋಜನ್ ಈಸ್ ಅ ಗ್ಯಾಸ್ ಆಗುತ್ತೆ. ಇದು ಕೂಡ ಗ್ಯಾಸ್, ಇದು ಕೂಡ ಗ್ಯಾಸ್. ಓಕೆ, ಹೈಡ್ರೋಜನ್ ಸಲ್ಫೈಡ್ ಅಂದರೆ H2S ಅಂತ ಹೇಳ್ತೀವಿ. ಹೈಡ್ರೋಜನ್ ಸಲ್ಫೈಡ್ ಗ್ಯಾಸ್ ಬರ್ನ್ಸ್ ಇನ್ ಏರ್ ಅಂದರೆ ಆಕ್ಸಿಜನ್ ಏರ್ ಅಂತ ಕೇಳಿದರೆ ಅದು ವಾಟರ್ ಮತ್ತು ಸಲ್ಫ್ಯೂರಿಕ್ ಆ್ಯಸಿಡ್ ಸಲ್ಫರ್ ಡೈಆಕ್ಸೈಡನ್ನು ಕೊಡುತ್ತೆ. ಯಾವ ಥರ ಬರ್ಕೋತೀವಿ, H2S + O2 ಗಿವ್ಸ್ ರೈಸ್ ಟು ಸಲ್ಫರ್ ಆಕ್ಸೈಡ್ ಅಂತ ಅಂದರೆ SO2. ಇದೇನಾಗುತ್ತೆ, ಪ್ಲಸ್ ವಾಟರ್ ಇದೆ ಅಲ್ವಾ, H2O. ಕರೆಕ್ಟಾ? H2 ಇದೆ, ಇಲ್ಲೂ H2 ಇದೆ, ಇಲ್ಲಿ S ಇದೆ. ಇಲ್ಲಿ ಏನಾಗುತ್ತೆ, ಇಲ್ಲಿ 2 ಆಗುತ್ತೆ, ಇಲ್ಲಿ 2 ಆಗುತ್ತೆ. ದೇರ್ಫೋರ್ ಇಟ್ ಇಸ್ ಬ್ಯಾಲೆನ್ಸ್ಡ್. ಓಕೆ, ನೆಕ್ಸ್ಟ್ ಬೇರಿಯಂ ಕ್ಲೋರೈಡ್ ರಿಯಾಕ್ಟ್ ವಿತ್ ಅಲ್ಯೂಮಿನಿಯಂ ಸಲ್ಫೇಟ್. BaCl2 ರಿಯಾಕ್ಟ್ ವಿತ್ Al2SO4 thrice to give Al2Cl2. ಕರೆಕ್ಟಾ? ಕ್ಲೋರೈಡ್, ಸಾರಿ, AlCl3 ಅಲ್ವಾ, AlCl3 ಪ್ಲಸ್ BaSO4. okay, next potassium metal. potassium ಅಂದರೆ K. potassium metal react with water to give potassium hydroxide ಅಂದರೆ KOH plus hydrogen gas. ಕರೆಕ್ಟಾ? ಇಟ್ ಈಸ್ ಬ್ಯಾಲೆನ್ಸ್ಡ್. 4 ಆಗುತ್ತೆ, ಇಲ್ಲಿ 2, ಇಲ್ಲಿ 2. it is balanced, right? 2K 2H2O 2KOH. it is balanced. next question, balance the chemical equation ಅಂತ ಇದೆ. ಈಕ್ವೇಷನ್ಸ್ ಕೊಟ್ಟಿದ್ದಾರೆ, ಬ್ಯಾಲೆನ್ಸ್ ಮಾಡಬೇಕು. ಇಲ್ಲೇ ಬ್ಯಾಲೆನ್ಸ್ ಮಾಡಿಬಿಡೋಣ. H1 ಇದೆ, ಇಲ್ಲಿ H2 ಇದೆ, ಇಲ್ಲಿ 2 ಹಾಕ್ಕೊಳ್ಳಿ. NO3, ಇಲ್ಲಿ NO3 2 ಟೈಮ್ಸ್ ಇದೆ. it is balanced, I think. So it is balanced. NaOH, ಇಲ್ಲಿ Na1 ಇದೆ, ಇಲ್ಲಿ Na2 ಇದೆ, ಇಲ್ಲಿ 2 ಹಾಕ್ಕೊಳ್ಳಿ. ಇಲ್ಲಿ O2 ಇದೆ, ಇಲ್ಲಿ O4 ಇದೆ, 5 ಇದೆ, ಇಲ್ಲೂ 5 ಇದೆ. ಕರೆಕ್ಟ್. O4 5 6 ಇದೆ ಇಲ್ಲಿ. ಕರೆಕ್ಟಾ? 2 ಇದೆ, H2 ಇಲ್ಲಿ 2 ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. now it is balanced. next, ಇದು ನೋಡಿ, NaCl ಇಲ್ಲಿ ಇಲ್ಲಿ 1 Na, ಇಲ್ಲೂ 1 Na. ಕರೆಕ್ಟ್, ಬ್ಯಾಲೆನ್ಸ್ಡ್ ಇದೆ. ಇಲ್ಲಿ 1 Ag, ಇಲ್ಲಿ 1 Ag, ಬ್ಯಾಲೆನ್ಸ್ಡ್ ಇದೆ. ಇಲ್ಲಿ 1 Cl, ಇದು ಬ್ಯಾಲೆನ್ಸ್ಡ್, ಇದು ಬ್ಯಾಲೆನ್ಸ್ಡ್. ಕರೆಕ್ಟಾ? BaCl2, ಇಲ್ಲಿ 1 Ba, ಇಲ್ಲಿ 1 Ba. ಕರೆಕ್ಟ್. 1 SO4 4 SO4 4 SO4 4 SO4. ಕರೆಕ್ಟ್. ಇಲ್ಲಿ 2 HCl, ಇಲ್ಲಿ 2 H ಮೀನ್ಸ್ ಹೈಡ್ರೋಜನ್ 2, ಇಲ್ಲಿ ಹೈಡ್ರೋಜನ್ 1, ಇಲ್ಲಿ ಅಂದರೆ ಇಲ್ಲಿ 2 ಹಾಕ್ಕೊಂಡ್ರೆ ಇಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ದಟ್ಸ್ ಇಟ್. ಇದು ಅದೇ ರೀತಿ ಮಾಡಬೇಕು, ವರ್ಡ್ಸಲ್ಲೇ ಬರೀಬೇಕು. ಒಂದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ, ರಿಮೈನಿಂಗ್ 3 ನೀವು ಹೋಮ್ವರ್ಕ್ ಮಾಡ್ಕೋಬೇಕಾಗತ್ತೆ. ಕರೆಕ್ಟಾ? ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂದರೆ CaOH ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ gives rise to calcium carbonate plus water. Zinc Zn plus silver nitrate gives rise to zinc nitrate plus silver. Aluminium Al plus CuSO4 gives rise to AlCl3 plus Cu. BaCl2 plus potassium sulfate ಅಂದರೆ K2SO4. potassium sulfate, I think K2SO4. K2SO4 gives rise to BaSO4 plus KCl, potassium chloride. ಇದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳುವಂಥ ಜವಾಬ್ದಾರಿ ನಿಮ್ಮದು. ಓಕೆ, ನೆಕ್ಸ್ಟ್, like this is also like that questions only, and we want to identify what type of reaction also. ಕರೆಕ್ಟಾ? ಇದು ಓನ್ಲಿ ಒಂದು ಮಾಡ್ತೀನಿ ನಾನು. ಪೊಟ್ಯಾಷಿಯಂ ಬ್ರೋಮೈಡ್ ಅಂದರೆ KBr ಪ್ಲಸ್
barium iodide gives rise to potassium iodide plus barium bromide. What type of this? Double displacement reaction. Next one ಮಾಡೋಣ. Zinc carbonate ZnCO3 correct gives rise to ZnO plus CO2. It is combination reaction. Decomposition reaction. Correct. Decomposition reaction. Next, hydrogen plus chlorine gives rise to H2HCl. This is what? Combination reaction. Correct. Magnesium. Next, magnesium Mg plus hydrochloric acid HCl gives rise to MgCl plus hydrogen. What type of this? Displacement reaction. Idu nodi, displacement reaction. Okay, PDF ಅನ್ನು ನಾನು ಸೆಂಡ್ ಮಾಡಿಕೊಡ್ತೀನಿ. It is very important. What is exothermic reaction ಅಂತಂದರೆ ಏನು? ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತಂದರೆ ಏನಪ್ಪ ಅಂತಂದರೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತಂದರೆ ಕೆಮಿಕಲ್ ರಿಯಾಕ್ಷನ್ನು ಎನರ್ಜಿ ಫಾರ್ಮಲ್ಲಿ ಹೀಟ್ ಲೈಟ್ ಮೀನ್ಸ್ ಕೆಮಿಕಲ್ ರಿಯಾಕ್ಷನ್ ಎನರ್ಜಿಯನ್ನು ಹೀಟ್ ಲೈಟ್ ಅಥವಾ ಸೌಂಡ್ ಫಾರ್ಮಲ್ಲಿ ರಿಲೀಸ್ ಮಾಡಿದ್ರೆ ಅದನ್ನು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಅಂದ್ರೇನು? ಕೆಮಿಕಲ್ ರಿಯಾಕ್ಷನ್ ದಟ್ release the energy in the form of heat, light or sound, that we call it as a exothermic reaction. ಓಕೆನಾ? ಮಿಕ್ಸ್ಚರ್ ಆಫ್ ಸೋಡಿಯಂ ಮತ್ತು ಕ್ಲೋರಿನ್ ಏನಿದೆ ಅದು ಟೇಬಲ್ ಸಾಲ್ಟ್ನ ಈಲ್ಡ್ ಮಾಡುತ್ತೆ ಅಂತಂದರೆ ದಟ್ ಈಸ್ ಒನ್ ಎಕ್ಸಾಂಪಲ್. ಓಕೆ, ಎಕ್ಸಾಂಪಲ್ ಅಂದರೆ ಈ ಬೆಸ್ಟ್ ಅದರ್ ವರ್ಡ್ಸಲ್ಲಿ ಏನು ಹೇಳಬೇಕು? ಕಾಂಬಿನೇಷನ್ ರಿಯಾಕ್ಷನ್ ಆರ್ ಕಾಲ್ಡ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ಬೋದು. ಎಂಡೋಥರ್ಮಿಕ್ ರಿಯಾಕ್ಷನ್ ಅಂದರೆ ರಿಯಾಕ್ಷನಲ್ಲಿ ಎನರ್ಜಿ ಅಬ್ಸಾರ್ಬ್ ಆಗುತ್ತೆ ಅಥವಾ ಎನರ್ಜಿ ರಿಕ್ವೈರ್ ಆಗುತ್ತೆ. ಓಕೆನಾ? ಇಟ್ಸ್ ದಟ್ ವಿ ಕಾಲ್ ಇಟ್ ಆಸ್ ಅ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಎಂಡೋಥರ್ಮಿಕ್ ರಿಯಾಕ್ಷನ್. ವೈ ಈಸ್ ರೆಸ್ಪಿರೇಷನ್ ಕನ್ಸಿಡರ್ಡ್ ಆ್ಯನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್? ರೆಸ್ಪಿರೇಷನನ್ನು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಅಂದರೆ ಯಾಕೆ ಕರಿತೀವಿ ಅಂತ, ಫಸ್ಟ್ ಆಫ್ ಆಲ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಅಂದ್ರೇನು? ಎನರ್ಜಿ ಇನ್ ಫಾರ್ಮ್ ಆಫ್ ಎನರ್ಜಿ ಏನು ಕೊಡುತ್ತೆ? ಲೈಟ್, ಸೌಂಡ್, ಹೀಟ್ ಕೊಡುತ್ತೆ. ಕರೆಕ್ಟಾ? ದೇರ್ ಫೋರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಅಂದರೆ ರೆಸ್ಪಿರೇಷನ್ಗೆ ಏನು ಬೇಕಾಗುತ್ತೆ? ಎನರ್ಜಿ ಬೇಕು. ಕರೆಕ್ಟ್, ಎನರ್ಜಿ ಬೇಕು ರೆಸ್ಪಿರೇಷನ್ಗೆ. ದೇರ್ ಫೋರ್ ಎನರ್ಜಿ ಈಸ್ ರಿಕ್ವೈರ್ಡ್ ಟು ಸಪೋರ್ಟ್ ಲೈಫ್. ಕರೆಕ್ಟಾ? ಎನರ್ಜಿ ಇನ್ ಅವರ್ ಬಾಡಿ ಈಸ್ ಒಬ್ಟೈನ್ಡ್ ಫ್ರಮ್ ದ ಫುಡ್ ವಿ ಈಟ್. ಕರೆಕ್ಟಾ? ನಾವು ತಿನ್ನುವಂಥ ಆಹಾರದಲ್ಲಿ ನಮಗೆ ಎನರ್ಜಿ ಸಿಗುತ್ತೆ. ಡೈಜೆಷನ್ ಆಗುವಂಥ ಟೈಮಲ್ಲಿ ಲಾರ್ಜ್ ಮಾಲಿಕ್ಯೂಲ್ಸು ಸಿಂಪಲ್ ಮಾಲಿಕ್ಯೂಲ್ಸ್ ಆಗಿ ಬ್ರೇಕ್ ಡೌನ್ ಆಗುತ್ತೆ, ಅಂದರೆ ಗ್ಲೂಕೋಸ್ ಅಂತ ಹೇಳ್ಬೋದು. ಗ್ಲೂಕೋಸು ಏನಿದೆ C6H12O6, ಇದನ್ನು ಗ್ಲೂಕೋಸ್ ಅಂತ ಹೇಳಿ ಕರಿತೀವಿ. ಇದು ಆಕ್ಸಿಜನ್ ಜೊತೆ ಕಂಬೈನ್ ಆದಾಗ ಸೆಲ್ಸಲ್ಲಿ ಇದು ಎನರ್ಜಿಯನ್ನು ಪ್ರೊವೈಡ್ ಮಾಡುತ್ತೆ. ಓಕೆ, ಗ್ಲೂಕೋಸ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಇನ್ ದ ಸೆಲ್ಸ್ ಆ್ಯಂಡ್ ಪ್ರೊವೈಡ್ಸ್ ಎನರ್ಜಿ. ಓಕೆನಾ? ದ ಸ್ಪೆಷಲ್ ನೇಮ್ ಆಫ್ ದಿಸ್ ಕಂಬಷನ್ ರಿಯಾಕ್ಷನನ್ನು ರೆಸ್ಪಿರೇಷನ್ ಅಂತ ಹೇಳಿ ಕರಿತೀವಿ. ಸಿನ್ಸ್ ಎನರ್ಜಿ ಇಸ್ ರಿಲೀಸ್ಡ್ ಇನ್ ದ ಹೋಲ್ ಪ್ರಾಸೆಸ್, ಇಟ್ ಈಸ್ ಆನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. C6H12O6 ಗ್ಲೂಕೋಸ್ ಆಗಿರುತ್ತೆ. ಇದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರನ್ನು ರಿಲೀಸ್ ಮಾಡುತ್ತೆ. ಕರೆಕ್ಟಾ? ನೆಕ್ಸ್ಟ್ ಕ್ವೆಶ್ಚನ್, why are decomposition reactions called opposite of combination reactions? ರೈಟ್ ಈಕ್ವೇಷನ್ ಫಾರ್ ದಿಸ್ ರಿಯಾಕ್ಷನ್ ಅಂತ ಅಂದರೆ, ಯಾಕೆ ಡಿಕಂಪೋಸಿಷನ್ ರಿಯಾಕ್ಷನನ್ನು ಕಂಬಷನ್ಗೆ ಆಪೋಸಿಟ್ ಆಫ್ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳಿ ಕರೀತಾರೆ ಅಂತ ಹೇಳಿ ಬರಿಬೇಕು. ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಫಸ್ಟ್ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಅಂದ್ರೇನು? A+B ಏನಾಗುತ್ತೆ? AB ಕೊಡುತ್ತೆ. CSP ಅಂತ ಹೇಳಿದಲ್ವಾ, ಅಂದರೆ ಸಿಂಪಲ್ ಕಾಂಪೌಂಡ್ಸ್ ಕೊಡುತ್ತೆ ಅಂತ ಹೇಳಿ. ಕಂಬೈನ್ಡ್ ಸಿಂಪಲ್
ಕಂಬೈನ್ಡ್ ಸಿಂಪಲ್ ಪ್ರಾಡಕ್ಟ್ಸನ್ನು ಕೊಡುವಂಥದ್ದನ್ನು ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. CSP ಕರೆಕ್ಟಾ? ಅದೇ ಡಿಕಂಪೋಸಿಷನ್ ಅಂತ ಅಂದ್ರೇನು, A+B ಸಿಂಪಲ್ ಪ್ರಾಡಕ್ಟ್ಸ್ ಏನಾಗುತ್ತೆ, ಐ ಆಮ್ ಸೊ ಸಾರಿ, ಅಬ್ಸರ್ವ್ ಮಾಡಿ, AB ಏನು ಮಾಡುತ್ತೆ, A+B ಕೊಡುತ್ತೆ. ಓಕೆನಾ? ವಾಟ್ ಈಸ್ ದಿಸ್? ಸಿಂಪಲ್ ಪ್ರಾಡಕ್ಟ್, ಇದು ಡಿಕಾಂಪೋಸಿಷನ್ ಕರೆಕ್ಟಾ? ಅದೇ ಕಾಂಬಿನೇಷನ್ ಅಂತ ಅಂದ್ರೇನು, A+B ಏನು ಮಾಡುತ್ತೆ, ABಯನ್ನು ಕೊಡುತ್ತೆ ಕರೆಕ್ಟಾ? ಕಾಂಪೌಂಡ್ ಅಂದರೆ ಸೇರಿರುವಂತಹ ಕಂಬೈನ್ಡ್ ಆಗಿ ಒಂದು ಸಿಂಗಲ್ ಪ್ರಾಡಕ್ಟ್ ಬರುತ್ತೆ. ದೇರ್ ಫೋರ್ ಆಪೋಸಿಟ್ ಅಲ್ವಾ ಇದು, ಕರೆಕ್ಟಾ? A+B ಇಸ್ ಈಕ್ವಲ್ ಟು ABನೇ ಬೇರೆ, AB ಇಸ್ ಈಕ್ವಲ್ ಟು A+B ಇದು ಕರೆಕ್ಟಾ? ದ ಕ್ವಶನ್ ಇಸ್ ಲೈಕ್ ದಿಸ್. ಯಾಕೆ ಡಿಕಾಂಪೋಸಿಷನನ್ನು ಆಪೋಸಿಟ್ ಆಫ್ ಕಾಂಬಿನೇಷನ್ ಅಂತ ಹೇಳಿ ಕರೀತಾರೆ ಅಂತ ಹೇಳಿ, because decomposition reaction are those in which compound breaks down to form 2 or more substance. ಎರಡಕ್ಕಿಂತ ಜಾಸ್ತಿ ಸಬ್ಸ್ಟೆನ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ವಾಟರ್ ಏನು ಮಾಡುತ್ತೆ, ಈ ಎಲೆಕ್ಟ್ರಾಲಿಸಿಸ್ ಆಗಿ, ಎಲೆಕ್ಟ್ರಾಲಿಸಿಸ್ ಅಂತ ಅಂದರೆ ಏನಾಗುತ್ತೆ, ಬ್ರೇಕ್ ಡೌನ್ ಯೂಸಿಂಗ್ ವಾಟ್, ಎಲೆಕ್ಟ್ರಿಸಿಟಿ ಮುಖಾಂತರ ಬ್ರೇಕ್ ಡೌನ್ ಆಗಿ ಏನು ಕೊಡುತ್ತೆ, H2+O2 ಅನ್ನು ಕೊಡುತ್ತೆ. ಅರ್ಥವಾಯ್ತಾ? ಈ ಥರ ಕೊಡೋದ್ರಿಂದ ಡಿಕಾಂಪೋಸಿಷನ್ ರಿಯಾಕ್ಷನ್ ಎಕ್ಸಾಕ್ಟಾಗಿ ಏನು ಮಾಡುತ್ತೆ, 2 or more ಸಬ್ಸ್ಟೆನ್ಸನ್ನು ಕೊಡುತ್ತೆ. ದೇರ್ಫೋರ್ ದಿಸ್ ರಿಯಾಕ್ಷನ್ ರಿಕ್ವೈರ್ ಅ ಸೋರ್ಸ್ ಆಫ್ ಎನರ್ಜಿ ಟು ಪ್ರೊಸೀಡ್. ಕರೆಕ್ಟಾ? ದಸ್ ದೇ ಆರ್ ದ ಎಕ್ಸಾಕ್ಟ್ ಆಪೋಸಿಟ್ ಆಫ್ ಕಾಂಬಿನೇಷನ್ ರಿಯಾಕ್ಷನ್ ಇನ್ ವಿಚ್ 2 or more ಸಬ್ಸ್ಟೆನ್ಸ್ ಕಂಬೈನ್ ಟು ಗಿವ್ ಅ ನ್ಯೂ ಸಬ್ಸ್ಟೆನ್ಸ್ ವಿತ್ ದ ರಿಲೀಸ್ ಆಫ್ ಎನರ್ಜಿ. ಓಕೆ, ನೆಕ್ಸ್ಟ್ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಬಂದಾಗ ಏನು, ಇದು ಕಾಂಬಿನೇಷನ್ ರಿಯಾಕ್ಷನ್ ಅಂದರೆ A+B ಕರೆಕ್ಟಾ? A+B ಗಿವ್ಸ್ ರೈಸ್ ಟು AB. ಓಕೆ, ಅಂದರೆ H2+O2 ಗಿವ್ಸ್ ರೈಸ್ ಟು H2O ಅಂತ ಹೇಳಿ ಹೇಳ್ತೀವಿ ಈ ಒಂದು ಪ್ರಾಸೆಸ್ಸನ್ನು. ಓಕೆನಾ? ಹಿಯರ್ ಆರ್ ದ ವೆರಿ ಇಂಪಾರ್ಟೆಂಟ್ 2 ಕ್ವೆಶನ್ಸ್. ಆ 2 ಕ್ವೆಶನ್ಸಲ್ಲಿ ನಾವು ಒಂದು ಕ್ವೆಶನನ್ನು ಗಿವ್ ರೀಸನ್ ಟೈಪಲ್ಲಿ, ಎಂಥರಲ್ಲಿ ಗಿವ್ ರೀಸನ್ ಟೈಪಲ್ಲಿ ಈ 2ರಲ್ಲಿ ಒಂದು ಕ್ವೆಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಎಕ್ಸಾಮಲ್ಲಿ ಗಿವ್ ರೀಸನ್ ಟೈಪ್ ಕ್ವೆಶನ್ಸ್ ಕೇಳ್ತಾರೆ. ಆ ಗಿವ್ ರೀಸನ್ ಟೈಪಲ್ಲಿ ಈ 2ರಲ್ಲಿ ಒಂದು ಕ್ವೆಶನನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ. ಒಂದು ಕ್ವೆಶನ್, ವೈ ಡು ವಿ ಅಪ್ಲೈ paint on iron articles. Second question, oil and fat containing food items are flushed with nitrogen, why ಅಂತ ಹೇಳಿ. These are the 2 questions that are very important and they will ask for your examination. Correct? Let's discuss the first question. Why do we apply paint on iron article? Iron article ಮೇಲೆ ಯಾಕೆ ಪೇಂಟನ್ನು ಹಾಕ್ತೀವಿ? ಫಸ್ಟ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಇನ್ ಯೋರ್ ಮದರ್ ಟಂಗ್. ಕರೆಕ್ಟಾ? ಏನಂತ ಅಂದರೆ, ಯಾಕೆ ಐರನ್ ಆರ್ಟಿಕಲ್ಸ್ ಮೇಲೆ ಪೇಂಟನ್ನು ಅಪ್ಲೈ ಮಾಡ್ತೀವಿ ಅಂತ ಅಂದರೆ, ರಸ್ಟಿಂಗನ್ನು ಪ್ರಿವೆಂಟ್ ಮಾಡೋದಕ್ಕೆ. ನಾವು ಐರನ್ ಆರ್ಟಿಕಲ್ ಮೇಲೆ ಪೇಂಟ್ ಮಾಡೋದ್ರಿಂದ, ಮಾಯಿಶ್ಚರ್ ಆಗೋದ್ರಿಂದ ಯಾವುದೇ ರೀತಿಯಾದಂಥ ಹೇರ್ ಬಂದು ಅದಕ್ಕೆ ಇದಾಗ್ದಲೆ ಯಾವುದೇ ರೀತಿಯಾದಂಥ ಕೆಮಿಕಲ್ ರಿಯಾಕ್ಷನ್ಸ್ ಆಗೋದಿಲ್ಲ. ಇನ್ ಪ್ರೆಸೆನ್ಸ್ ಆಫ್ ದಟ್ ವಿ ಕ್ಯಾನ್ ಪ್ರಿವೆಂಟ್ ರಸ್ಟಿಂಗ್ ಆಫ್ ಐರನ್. ಓಕೆನಾ? ಇಂಗ್ಲೀಷಲ್ಲಿ ಯಾವ ಥರ ಹೇಳ್ತೀವಿ, ಐರನ್ ಆರ್ಟಿಕಲ್ಸ್ ಆರ್ ಪೇಂಟೆಡ್ ಬಿಕಾಸ್ ಇಟ್ ಪ್ರಿವೆಂಟ್ಸ್ them from rusting. When painted, the contact of iron article from moisture and air is cut off. Hence, rusting is prevented. Their presence is essential for rusting to takes place ಅಂತ ಹೇಳಿ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಕ್ವೆಶನನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಸೆಕೆಂಡ್ ಕ್ವೆಶನ್ ಇಸ್ ಲೈಕ್ ದಿಸ್. ಅಬ್ಸರ್ವ್ ಮಾಡಿ, ಆಯಿಲ್ ಆ್ಯಂಡ್ ಫ್ಯಾಟ್ ಕಂಟೈನಿಂಗ್ ಫುಡ್ ಐಟಮ್ಸ್. ಆಯಿಲ್ ಮತ್ತು ಫ್ಯಾಟ್ ಇರುವಂಥ ಫುಡ್ ಐಟಮ್ಸ್ ಏನಿರುತ್ತೆ, ಆಯಿಲ್ ಮತ್ತು ಫ್ಯಾಟ್ ಇರುವಂಥ ಫುಡ್ ಐಟಮ್ಸು ನೈಟ್ರೋಜನ್ ಜೊತೆ ಫ್ಲೆಶ್ ಆಗುತ್ತೆ. ಕರೆಕ್ಟ್? ಐಟಮ್ಸ್ ಆರ್ ಫ್ಲೆಶ್ಡ್ ವಿತ್ ನೈಟ್ರೋಜನ್. ಯಾಕೆ ಅಂತ ಅಂದರೆ, ನೈಟ್ರೋಜನ್ ಅಂತ ಬಂದಾಗ ಇದು ಗೊತ್ತಿರಬೇಕು, ನೈಟ್ರೋಜನ್ ಈಸ್ ಅ ಇನ್ನರ್ಟ್ ಗ್ಯಾಸ್ ಅಂತ ಹೇಳಿ ಕರಿತೀವಿ. ಅದರಿಂದ ಅದು ಈಸಿಯಾಗಿ ಸಬ್ಸ್ಟ್ಯಾನ್ಸ್ ಜೊತೆ ರಿಯಾಕ್ಟ್ ಆಗೋದಿಲ್ಲ. ಯಾವುದೇ ರೀತಿಯಾದಂಥ ಸಬ್ಸ್ಟ್ಯಾನ್ಸ್ ಇರಲಿ, ಅದು ಬೇಗ ರಿಯಾಕ್ಟ್ ಆಗಲ್ಲ.
ಇನ್ನೊಂದೇನಪ್ಪ ಅಂತಂದರೆ ಆಕ್ಸಿಜನ್ನು ಫುಡ್ ಜೊತೆ ಬೇಗ ರಿಯಾಕ್ಟ್ ಆಗುತ್ತೆ ಮತ್ತು ಅದನ್ನು ಬೇಗ ರ್ಯಾನ್ಸಿಡಿಟಿ ಮಾಡುತ್ತೆ, ಅಂದರೆ ಅದನ್ನು ಕೊಳ್ತೋಗುವಂಥ ಬ್ಯಾಡ್ ಸ್ಮೆಲ್ ಆಗುವಂಥ ಚಾನ್ಸಸ್ ಮಾಡುತ್ತೆ. ಆದರೆ ಬ್ಯಾಗ್ಸ್ ಯೂಸ್ಡ್ ಇನ್ ಪ್ಯಾಕಿಂಗ್ ಫುಡ್ ಐಟಮ್ಸ್, ಬ್ಯಾಗ್ಸ್ ಏನಿರುತ್ತಲ್ಲ, ಈಗ ಫುಡ್ ಐಟಮ್ಸ್ ಜೊತೆ ಏನು ಬ್ಯಾಗ್ಸ್ ಪ್ಯಾಕ್ ಮಾಡಿರ್ತಾರಲ್ಲ, ಆ ಬ್ಯಾಗ್ಸನ್ನು ನೈಟ್ರೋಜನ್ ಜೊತೆ ಫ್ಲಶ್ ಮಾಡೋದ್ರಿಂದ ಆ ನೈಟ್ರೋಜನ್ ಗ್ಯಾಸ್ ಏನಿರುತ್ತೆ ಆಕ್ಸಿಜನನ್ನು ಇನ್ಸೈಡ್ ದ ಪ್ಯಾಕಿಂದ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ವೆನ್ ಆಕ್ಸಿಜನ್ ಇಸ್ ನಾಟ್ ಪ್ರೆಸೆಂಟ್ ಇನ್ಸೈಡ್ ದ ಪ್ಯಾಕ್, ರ್ಯಾನ್ಸಿಡಿಟಿ ಆಫ್ ಆಯಿಲ್ ಆ್ಯಂಡ್ ಫ್ಯಾಟ್ ಕಂಟೈನಿಂಗ್ ಫುಡ್ ಐಟಮ್ಸ್ ಏನಾಗಿರುತ್ತೆ ಅವಾಯ್ಡ್ ಆಗುತ್ತೆ. ಓಕೆನಾ? ನಾನು ಇಲ್ಲಿವರೆಗೂ ನಿಮಗೆ ಏನೆಲ್ಲ ಕ್ವಶನ್ಸ್ ಕೊಟ್ಟೆ, ದಟ್ ಆರ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಕರೆಕ್ಟಾ? ಆ ಕ್ವೆಶನ್ಸನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಇಫ್ ಯು ಆರ್ ಗೋಯಿಂಗ್ ಟು ಪ್ರಾಕ್ಟೀಸ್ ದಟ್ ಕ್ವೆಶನ್ಸ್, ಏನಾಗುತ್ತಪ್ಪ ಅಂತ ಅಂದರೆ ಈ 5 to 4 ಕ್ವೆಶನ್ಸ್ ಆನ್ಸರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಕರೆಕ್ಟಾ? 4 to 5 ಮಾರ್ಕ್ಸ್ ಬಂದೇ ಬರುತ್ತೆ. ಓಕೆನಾ? ದಿಸ್ ಇಸ್ ಯುವರ್ ನಮ್ಮ SSLC ಅಕಾಡೆಮಿ. ಇನ್ನೂ ತಕ್ಕ ನಮ್ಮ ಚಾನಲಲ್ಲಿ 27 ಸಬ್ಸ್ಕ್ರೈಬರ್ಸ್ ಆಗಿದೆ. ಕರೆಕ್ಟಾ? ದಯವಿಟ್ಟು ಐ ಆಮ್ ರಿಕ್ವೆಸ್ಟಿಂಗ್ ಯು, ಪ್ಲೀಸ್ ಕಂಪ್ಲೀಟ್ 50 ಸಬ್ಸ್ಕ್ರೈಬರ್ಸ್. ಕರೆಕ್ಟಾ? 50 ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡಿದ್ರೆ ಇಲ್ಲಿರುವಂಥ 50 ಮೆಂಬರ್ಸ್ಗಾದರೂ ಐ ವಿಲ್ ಕಮ್ ಲೈವ್ ಆ್ಯಂಡ್ ಐ ವಿಲ್ ಸಾಲ್ವ್ ಡೌಟ್ಸ್. ಅಟ್ಲೀಸ್ಟ್ 50 ಆದರೂ ಕಂಪ್ಲೀಟ್ ಮಾಡಿದ್ರೆ ಲೈವ್ ಬಂದು ಡೌಟ್ಸನ್ನು ಕ್ಲಿಯರ್ ಮಾಡಬಹುದು, ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಟ್ರಿಕ್ಸನ್ನು ಹೇಳಬಹುದು, ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಹೇಳ್ಬೋದು ಅಂತ ನಾನು ನಿಮಗೆ ಕಾಯ್ತಾ ಇದ್ದೀನಿ, ಹೊರತು ಇನ್ನೇನೂ ಇಲ್ಲ. ಆ್ಯಂಡ್ ವಿ ಹ್ಯಾವ್ ಆಫ್ಲೈನ್ ಟ್ಯೂಷನ್ಸ್ ಆಲ್ಸೋ. ಆಫ್ಲೈನ್ ಟ್ಯೂಷನ್ಸ್ ಇದೆ. ದ ಟ್ಯೂಷನ್ ನೇಮ್ ಇಸ್ ಸೈನ್ಸ್ ಅಕಾಡೆಮಿ ಟ್ಯೂಷನ್ ಸೆಂಟರ್. ಸೈನ್ಸ್ ಅಕಾಡೆಮಿ ಟ್ಯೂಷನ್ ಸೆಂಟರ್ ಅಂತ ಹೇಳಿ ನಮ್ಮ ಟ್ಯೂಷನ್ ಸೆಂಟರ್ ಇದೆ. ಹಿಯರ್ ಏನಪ್ಪ ಅಂತ ಅಂದರೆ a very affordable price we are going to give you. Science Academy Tuition Center. Unlock your child's potential for class 1 to class 10th ಇರುತ್ತೆ. ಸ್ಟೇಟ್ ಆ್ಯಂಡ್ CBSE ಚಾಪ್ಟರ್ ಕವರ್ ಮಾಡ್ತೀವಿ. ಆಫ್ಟರ್ ದಟ್ ಇನ್ನೇನಪ್ಪ ನೆಕ್ಸ್ಟ್ ಥಿಂಗ್ ಅಂದರೆ ಪರ್ ಮಂತ್ ಒಬ್ಬರಿಗೆ ಫಾರ್ 1 ಮೆಂಬರ್ ಪರ್ ಮಂತ್ ₹300 ಇರುತ್ತೆ. ಓಕೆನಾ? ಸ್ಪೆಷಲ್ ಫೀಚರ್ ಏನಪ್ಪ ಅಂತಂದರೆ ವೀಕ್ಲಿ ಮಾಕ್ ಟೆಸ್ಟ್ಸನ್ನು ಮಾಡ್ತೀವಿ, ಪ್ರಿಂಟೆಡ್ ನೋಟ್ಸನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಆಫ್ಟರ್ ದಟ್ ಏನಪ್ಪ ಅನದರ್ ಥಿಂಗ್ ಅಂದರೆ ವೀಕ್ಲಿ ಮಾಕ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತೀವಿ, ವೀಕ್ಲಿ ಕ್ವಿಝಸ್ಸನ್ನು ಕಂಡಕ್ಟ್ ಮಾಡ್ತೀವಿ. ಓಕೆನಾ? ಸಾಟರ್ಡೆ ಏನಿರುತ್ತೆ, ಸಾಟರ್ಡೆ ಏನಿರುತ್ತೆ ಅಲ್ಲ, ಈ ಸಾಟರ್ಡೆ ನಾವೇನು ಮಾಡ್ತೀವಿ ಅಂತ ಅಂದರೆ ವೀಕ್ಲಿ ಮಾಕ್ ಟೆಸ್ಟ್, ಅಂದರೆ ನಾವು ಆ ವೀಕ್ ಏನೇನು ಓದಿದ್ದೀವಿ ಅದ್ರ ಮಾಕ್ ಟೆಸ್ಟ್ ಪ್ಲಸ್ ಆ ಕಾನ್ಸೆಪ್ಟ್ ಮೇಲೆ ಕ್ವಿಝನ್ನು ನಾವು ಮಾಡಿಕೊಡ್ತೀವಿ. ಆಫ್ಟರ್ ದಟ್ ಇದರ ರಿಸಲ್ಟ್ಸನ್ನು ಪೇರೆಂಟ್ಸ್ ಮೊಬೈಲಿಗೆ SMS ಆಗಿ ಕಳಿಸ್ಕೊಡ್ತೀವಿ. ಕರೆಕ್ಟಾ? ಆ್ಯಂಡ್ ರೆಗ್ಯುಲರ್ ಪ್ರೋಗ್ರೆಸ್ ಅಪ್ಡೇಟ್ಸನ್ನು ಕಳಿಸ್ಕೊಡ್ತೀವಿ. ಆ್ಯಂಡ್ ಇಂಟರಾಕ್ಟಿವ್ ಲರ್ನಿಂಗ್ ಎನ್ವಿರಾನ್ಮೆಂಟನ್ನು ಡಿಜಿಟಲ್ ಬೋರ್ಡ್ ಜೊತೆ ಕಲಿಸ್ಕೊಡ್ತೀವಿ. ಆಫ್ಟರ್ ದಟ್ ಎಕ್ಸ್ಪೆರಿಮೆಂಟ್ಸ್ ರಿಲೇಟೆಡ್ ವೀಡಿಯೋಸನ್ನು ಕೂಡ ನಾವು ವಿಡಿಯೋ ಜೊತೆ ಅಪ್ಲೋಡ್ ಮಾಡ್ತೀವಿ. ಆ್ಯಂಡ್ ವಿ ಆಲ್ಸೋ ಗ್ಯಾದರ್ ಅ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ವಿತ್ what your childs are learning. Therefore, all the parents of class 1 to class 10th students, please unlock your child's potential at Science Academy Tuition Center. This is Namma SSLC Academy. Please be tuned and make a 50 subscriber, and not a 50 subscriber, more than that. And this is your Science Academy and Namma SSLC Academy. I will winding up the channel.